ಇತ್ತಲಿ ನಮ್ಮ ಶೋಣಿತಾಪುರ. ಓಹೋ, ವರ್ತಮಾನ ಕಾಲದಲ್ಲಿ ಈ ಶೋಣಿತಾಪುರವನ್ನು ಆಳುತ್ತಿರುವ ದೊರೆ ಪ್ರಭು ವಿಭುವಾಗಿ ರಂಜಿಸುತ್ತಾ ಇರುವವನೇ ರಕ್ತಜಂಘಾಸುರ. ಸುತ್ತಮುತ್ತಲೂ ರಕ್ಕಸ ವೀರರೆಲ್ಲ ಹಾಡಿ ಹೊಗಳುತ್ತಾ ಇದ್ದಾರೆ. ಅದಕ್ಕೆ ಕಾರಣ ರಕ್ಕಸರಾದಂತಹ ನಮ್ಮ ಬದುಕಿಗೊಂದು ನೆಲೆ ಬೆಲೆ ಎನ್ನುವುದಿರಲಿಲ್ಲ. ಎಲ್ಲೆಲ್ಲಿಯೋ ಬದುಕನ್ನು ಸಾಗಿಸಿ ಹೇಗೆ ಅದು ಬದುಕಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಿತ್ತು. ಇದೆಲ್ಲ ಮೊದಲೇ ನೋಡ್ಬೇಕು. ಇಡೀ ಆಟದ ವಾತಾವರಣ ಹಾಳಾಗ್ತದೆ. ಹಾಗಾಗಿ ಈ ದಿವಸ ರಕ್ತಜಂಘಾಸುರ ಎನ್ನುವ ಹೆಸರನ್ನ ಕೇಳಿದ ಮರುಕ್ಷಣದಲ್ಲಿ ಸುತ್ತಮುತ್ತಲ ಅರಸು ಮಕ್ಕಳೆಂದರೇನು ಯಾರಾದರೂ ಭಯಪಡಬೇಕಾದಂತಹ ವಾತಾವರಣವನ್ನ ಸನ್ನಿವೇಶವನ್ನ ಸೃಷ್ಟಿ ಮಾಡಿದವನು ನಾನು. ಅದಕ್ಕೆ ಕಾರಣ ಪಡೆದಿರುವಂತಹ ಅಭೇದ್ಯವಾದಂತಹ ವರ. ಯಾವುದೇ ಸಂದರ್ಭದಲ್ಲಿಯೂ ಸಾವು ನನ್ನ ಪಾಲಿಗೆ ಸಂಘಟಿಸಬಾರದು ಎನ್ನುವ ದೃಢ ನಿಲುವನ್ನು ತಳೆದು ಪ್ರಭು ಶಂಕರನ ಕುರಿತಾಗಿ ತಪಸ್ಸನ್ನು ಕೈಗೊಂಡೆ. ಆದರೆ ಏನು ಮಾಡೋಣ, ಸಾವು ಕಟ್ಟಿಟ್ಟ ಬುತ್ತಿ ಎನ್ನುವುದಾಗಿ ಶಂಭು ನಮ್ಮನ್ನ ಎಚ್ಚರಿಸಿದ. ಆ ಕಾರಣಕ್ಕಾಗಿ ಅಯೋನಿಜರಿಂದ ಮರಣ ಬರಲಿ ಎನ್ನುವುದಾಗಿ ವರವನ್ನ ಪಡೆದಿದ್ದೇನೆ. ಹಾಗಾದರೆ ಅಯೋನಿಜರು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಾಲಿಗೆ ಸಾವು ಸಂಭವಿಸುವುದಕ್ಕೂ ಸಾಧ್ಯ ಇಲ್ಲ. ಇಂತಹ ವರವನ್ನ ಪಡೆದಿದ್ದೇನೆ ಎನ್ನುವ ಕಾರಣಕ್ಕಾಗಿ ಭೂಲೋಕದ ಮಾನವರ ಕಥೆ ಬಿಡಿ, ದೇವಾನು ದೇವತೆಗಳೇ ನಮ್ಮ ಕುರಿತಾದಂತಹ ಭಯವಿಹ್ವಲರಾಗಿ ಎಲ್ಲಿ ಬರುತ್ತಾನೋ ಎಂಬ ಭಯದಿಂದಲೇ ಕಾತರತೆಯಿಂದಲೇ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇಂತಹ ಅಭೇದ್ಯವಾದಂತಹ ವರವನ್ನು ಪಡೆದದ್ದೇ ಹೌದಾದರೂ ನಮ್ಮವರೆಲ್ಲ ನನ್ನನ್ನ ಓಲೈಸುವುದರ ಪರಿಣಾಮವಾಗಿ ಈ ದಿವಸ ಇಂತಹ ಎತ್ತರವನ್ನು ನಾವು ಸೇರಿದ್ದೇವೆ. ಮೊದಲಾದಂತಹ ದಾನವ ವೀರರೆಲ್ಲ ನನ್ನ ಎಡಬಲದಲ್ಲಿ ನಿಂತು ನನ್ನ ಏಳಿಗೆಯನ್ನು ಹಾರೈಸುತ್ತಾ ಇದ್ದಾರೆ. ರಕ್ಕಸ ತಿಂತಿಣಿಯನ್ನು ಮಾಡಿ ಓಲಗವನ್ನು ಕೊಟ್ಟದ್ದಾಗಿದೆ. ವಿಶೇಷಣ ಪ್ರತೀಕ್ಷೆ.